ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಇವತ್ತು ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ನಡೆದಿದ್ದು ಮುಖ್ಯ ಮಾಹಿತಿ ಆಯುಕ್ತರ ವಿಚಾರ ಕೂಡ ಅಲ್ಲಿ ಚರ್ಚೆ ನಡೆದಿದೆ. ಹಾಗಾದ್ರೆ ಯಾರಾಗ್ತಾರೆ ಮುಖ್ಯ ಮಾಹಿತಿ ಆಯುಕ್ತರು? ಸಿಎಂ ನೇತೃತ್ವದ ಸಭೆಯಲ್ಲಿ ಮಾಹಿತಿ ಆಯುಕ್ತರ ಆಯ್ಕೆ ವಿಚಾರ ಸಂಬಂಧಪಟ್ಟಂತೆ ಚರ್ಚೆ ನಡೆದಿದೆ. ಮುಖ್ಯ ಮಾಹಿತಿ ಆಯುಕ್ತರ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ನಡೆದಿತ್ತು. ಇದರಲ್ಲಿ ನಿವೃತ್ತ ಐಎಎಸ್ ಅಧಿಕಾರಿ ಸತ್ಯವತಿ ಹೆಸರು ಮುನ್ನೆಲೆಗೆ ಬಂದಿದೆ. 2-3 ದಿನಗಳಲ್ಲಿ ಅಧಿಕೃತ ಘೋಷಣೆ ಮಾಡೋದು ಬಾಕಿ ಇದೆ. 3 ಹೆಸರು ಅಂತಿಮವಾಗಿ ಆಯ್ಕೆ ಸಮಿತಿ ಮುಂದೆ ಇತ್ತು. ಒಟ್ಟು 5 ಜನರ ಹೆಸರಲ್ಲಿ 3 ಹೆಸರು ಶಾರ್ಟ್ ಲಿಸ್ಟ್ ಆಗಿದೆ. ಇಂದು ವಿಧಾನಸೌಧದಲ್ಲಿ ನಡೆದಿದ್ದಂತ ಸಭೆಯಲ್ಲಿ ಈ ವಿಚಾರ ಕೂಡ ಚರ್ಚೆಗೆ ಬಂದಿತ್ತು. ಆರ್ಸಿಬಿ ಐಪಿಎಲ್ ಮ್ಯಾಚ್ ಗೆದ್ದ ಸಂಭ್ರಮಾಚರಣೆಯ ಉಸ್ತುವಾರಿ ವಹಿಸಿಕೊಂಡಿದ್ರು. ವಿಧಾನಸೌಧದಲ್ಲಿ ಜವಾಬ್ದಾರಿಯನ್ನ ಹೊತ್ತಿದ್ರು ಐಎಎಸ್ ಅಧಿಕಾರಿ ಸತ್ಯವತಿ. ಸಂಭ್ರಮಾಚರಣೆಯಲ್ಲಿನ ಅವಘಡಕ್ಕೆ ಹಲವರ ತಲೆದಂಡಾಗಿತ್ತು. ಆರ್ಸಿಬಿ ಐಪಿಎಲ್ ಮ್ಯಾಚ್ ಗೆದ್ದ ಸಂಭ್ರಮಾಚರಣೆಯ ಉಸ್ತುವಾರಿಯನ್ನ ವಹಿಸಿಕೊಂಡಿದ್ರು. ವಿಧಾನಸೌಧದಲ್ಲಿ ಜವಾಬ್ದಾರಿಯನ್ನ ಹೊತ್ತಿದ್ರು ಸತ್ಯವತಿ. ಸಂಭ್ರಮಾಚರಣೆಯಲ್ಲಿನ ಅವಘಡಕ್ಕೆ ಹಲವರ ತಲೆದಂಡಾಗಿತ್ತು. ಸಿಎಂಸಿಎಸ್ ಗೋವಿಂದರಾಜು, ಪೊಲೀಸ್ ಆಯುಕ್ತ ದಯಾನಂದ್ ಅವರ ತಲೆದಂಡಾಗಿತ್ತು. ಆದರೆ ಐಎಎಸ್ ಅಧಿಕಾರಿ ಸತ್ಯವತಿ ವಿರುದ್ಧ ಯಾವುದೇ ಕ್ರಮ ಆಗಿರಲಿಲ್ಲ. ಆರ್ಸಿಬಿ ಸಂಭ್ರಮಾಚರಣೆಯ ಜವಾಬ್ದಾರಿಯನ್ನ ಹೊತ್ತಿದ್ದ ಸತ್ಯವತಿ ವಿರುದ್ಧ ಯಾವುದೇ ರೀತಿಯಾದಂತಹ ಕ್ರಮವನ್ನ ಸರ್ಕಾರ ಕೈಗೊಂಡಿರಲಿಲ್ಲ. ಇದೀಗ ಮುಖ್ಯ ಮಾಹಿತಿ ಆಯುಕ್ತರ ಹುದ್ದೆಯನ್ನ ಕೊಡೋದು ಕೂಡ ಖಚಿತ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ 3 ಜನರ ಹೆಸರು ಮುನ್ನೆಲೆಗೆ ಬಂದಿದ್ದು, ಅದರಲ್ಲಿ ಯಾರ ಹೆಸರು ಫೈನಲ್ ಆಗುತ್ತೆ ಅನ್ನುವಂಥದ್ದೇ ಸದ್ಯಕ್ಕಿರುವಂತ ಪ್ರಶ್ನೆ. ಅದರಲ್ಲಿ ಸತ್ಯವತಿ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಸತ್ಯವತಿ ಅವರಿಗೆ ಆ ಪಟ್ಟ ಒಲಿಯುತ್ತಾ? ಇನ್ನು 2-3 ದಿನದಲ್ಲಿ ಘೋಷಣೆ ಆಗೋದು ಬಾಕಿ ಇದೆ. 18 ವರ್ಷದ ಬಳಿಕ ಆರ್ಸಿಬಿ ಐಪಿಎಲ್ ಪಂದ್ಯವನ್ನ ಗೆದ್ದಿತ್ತು. ಗೆದ್ದು ಬೀಗಿದ್ದಂತ ಸಂಭ್ರಮಾಚರಣೆಯನ್ನ ವಿಧಾನಸೌಧದಲ್ಲೂ ಕೂಡ ನಡೆಸಲಾಗಿತ್ತು. ಈ ಸಂಭ್ರಮಾಚರಣೆಯ ಜವಾಬ್ದಾರಿಯನ್ನ ಹೊತ್ಕೊಂಡಿದ್ರು ಸತ್ಯವತಿ. ಆದ್ರೆ ಅಲ್ಲಿ ಅವಘಡ ಆಗಿ ಹಲವಾರು ಜನರು ಮೃತಪಟ್ಟಿದ್ರು. ಈ ಘಟನೆಗೆ ಸಂಬಂಧಪಟ್ಟಂತೆ ಹಲವಾರು ಅಧಿಕಾರಿಗಳ ತಲೆದಂಡ ಆಗಿತ್ತು. ಆದ್ರೆ ನಿವೃತ್ತ ಐಎಎಸ್ ಅಧಿಕಾರಿ ಸತ್ಯವತಿ ಅವರ ವಿರುದ್ಧ ಯಾವುದೇ ಕ್ರಮ ಆಗಿರಲಿಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, 18 ವರ್ಷದ ಬಳಿಕ ಆರ್ಸಿಬಿ ಐಪಿಎಲ್ ಪಂದ್ಯ ಗೆದ್ದಿತ್ತು. ಆ ಸಂಭ್ರಮಾಚರಣೆಯ ಜವಾಬ್ದಾರಿಯನ್ನ ಹೊತ್ತಿದ್ದಂತ ಸತ್ಯವತಿ ಅವರಿಗೆ ಈಗ ಒಂದು ಪ್ರಮುಖವಾದಂತಹ ಹುದ್ದೆಯನ್ನ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ನಯನ, ಇವತ್ತು ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮುಖ್ಯ ಮಾಹಿತಿ ಆಯುಕ್ತರ ನೇಮಕಾತಿ ಸಂಬಂಧಪಟ್ಟಂಗೆ ಚರ್ಚೆ ಆಯಿತು. ಅದರಲ್ಲಿ ವಿಪಕ್ಷ ನಾಯಕ ಅಶೋಕ್ ಮತ್ತೆ ಜಾರ್ಜ್ ಅವರು ಸಮಿತಿಯಲ್ಲಿ ಇದ್ರು. ಈ ಒಂದು ಸಮಿತಿಯಲ್ಲಿ 3 ಜನ ಅಧಿಕಾರಿಗಳಂದ್ರೆ ನಿವೃತ್ತ ಅಧಿಕಾರಿಗಳ ಹೆಸರು ಅಂತಿಮ ಮಾಡಲಾಗಿತ್ತು. ಅದರಲ್ಲಿ ಪ್ರಮುಖವಾಗಿ ಸತ್ಯವತಿ ಅವರ ಹೆಸರು ಕೂಡ ಇತ್ತು. ಸತ್ಯವತಿ ಅವರ ಜೊತೆಗೆ ಜಯರಾಮ್ ಅವರು ಮತ್ತೆ ವಿನ್ಸೆಂಟ್ ಡಿಸೋಜಾ ಅವರ ಹೆಸರನ್ನ ಸಮಿತಿಯು ಅಂತಿಮ ಮಾಡಿತ್ತು. ಒಬ್ಬರನ್ನ ನೇಮಕಾತಿ ಮಾಡುವಂತ ಅಧಿಕಾರವನ್ನ ಸಿಎಂ ಅವರಿಗೆ ಕೊಟ್ಟಿತ್ತು. ಈಗಿರುವಂತ ಮಾಹಿತಿ ಪ್ರಕಾರ ಸತ್ಯವತಿ ಅವರನ್ನ ಮುಖ್ಯ ಮಾಹಿತಿ ಆಯುಕ್ತರಾಗಿ ನೇಮಕ ಮಾಡಲಾಗ್ತಿದೆ ಅಂತ ಹೇಳಲಾಗ್ತಿದೆ. ಯಾಕೆ ಇವರ ಹೆಸರು ವಿವಾದಕ್ಕೆ ಕಾರಣ ಆಗ್ತಿದೆ ಅಂತಂದ್ರೆ, ಆರ್ಸಿಬಿ ವಿಜಯೋತ್ಸವ ಸಂದರ್ಭದಲ್ಲಿ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಸಭೆ ಆಗಿತ್ತು, ಏನು ಸಮಾರಂಭ ಆಗಿತ್ತು. ಸೊ ಆ ವಿಚಾರವಾಗಿ ಸಂಬಂಧಪಟ್ಟಂತೆ ಒಂದಷ್ಟು ಘಟನೆಗಳಾಗಿತ್ತು, ರಾಜ್ಯಕ್ಕೆ ಗೊತ್ತು. ಆ ಒಂದು ಸಂದರ್ಭದಲ್ಲಿ ಸಿಎಂ ಅವರ ರಾಜಕೀಯ ಕಾರ್ಯದರ್ಶಿ ಅವರ ಮೇಲೆ ಮತ್ತೆ ನಗರ ಪೊಲೀಸ್ ಆಯುಕ್ತರ ಮೇಲೆ ಕ್ರಮಗಳನ್ನ ಸಿಎಂ ಸಿದ್ದರಾಮಯ್ಯ ತೆಗೆದುಕೊಂಡಿದ್ರು. ಆದ್ರೆ ಕಾರ್ಯಕ್ರಮದ ನಿರ್ವಹಣೆನ ಒಪ್ಪುವಂತದ್ದು ಆಗಿನ ಐಎಎಸ್ ಅಧಿಕಾರಿಗಳಾಗಿರುವಂತ ಸತ್ಯವತಿ ಅವರು. ಅವ್ರ ಮೇಲೆ ಯಾವುದೇ ಕ್ರಮಗಳಾಗಿರಲಿಲ್ಲ. ಅದಾದ ನಂತರ ಅವರು ನಿವೃತ್ತಿ ಆಗಿದ್ರು. ಈಗ ನಿವೃತ್ತಿಯಾದ ಬಳಿಕ ಮಹತ್ವದ ಹುದ್ದೆಯನ್ನ ಸರ್ಕಾರ ಕೊಡ್ಲಿಕ್ಕೆ ಮುಂದಾಗಿದೆ ಅನ್ನುವಂಥದ್ದು ಈಗಿರುವಂತಹ ವಿವಾದಕ್ಕೆ ಕಾರಣವಾಗಿರುವಂತದ್ದು. ಹಾಗಾಗಿ ಇವರ ನೇಮಕ ಅಧಿಕೃತ ಆದೇಶ ಆದ ಬಳಿಕ ಎಷ್ಟು ಮಟ್ಟಿಗೆ ವಿರೋಧ ಆಗುತ್ತೆ, ಯಾರೆಲ್ಲ ವಿರೋಧ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಆದ್ರೆ ಸದ್ಯದ ಮಾಹಿತಿ ಪ್ರಕಾರ ಸಮಿತಿಯಿಂದ ಇವರ ಹೆಸರನ್ನ ಅಂತಿಮವಾಗಿ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ. 2-3 ದಿನಗಳಲ್ಲಿ ಅಧಿಕೃತ ಆದೇಶ ಬರುವಂತ ಸಾಧ್ಯತೆ ಇದೆ. ನಯನ, ಥ್ಯಾಂಕ್ ಯು ಶ್ರೀನಿವಾಸ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.